ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಕಾರ್ತಿಕ್. ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸೋಮವಾರ ಹಬ್ಬದ ಶುಭಾಶಯಗಳು. ಶಿವನ ವಾರ. ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಶಿವ ನಮ್ಮ ದೇಶಕ್ಕೆ ಶಕ್ತಿ ಕೊಡಲಿ. ಮಿಲ್ಟ್ರಿಲಿರೋವಂಥ ಎಲ್ಲರಿಗೂ ಶಕ್ತಿ ತುಂಬಲಿ. ಆ್ಯಂಡ್ ದೆನ್ ಎಲ್ಲರಿಗೂ ಈ ದಿನ ತುಂಬ ಚೆಂದ ಇರಲಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ನಾನು ನಿಮ್ಮ ಕಾರ್ತಿಕ್. ಸ್ನೇಹಿತರೆ, ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಸಿದ್ದರಾಮಯ್ಯ ಅವರು ಎರಡು ನಾಲ್ಗೆ ರಾಮಯ್ಯ ಆಗಿದ್ದಾರೆ. ಬಿಕಾಸ್ ಏನಕ್ಕಪ್ಪ ನಾನು ಹೇಳ್ತೀನಿ ಅಂತ ಅಂದರೆ, ಸಿದ್ದರಾಮಯ್ಯ ಅವರು ಮೊನ್ನೆ ಪತ್ರಿಕಾಗೋಷ್ಠಿಲಿ ಹೇಳಿದ್ರು, ಯುದ್ಧದ್ದೇನು ಅವಶ್ಯಕತೆ ಇಲ್ಲ, ಈಗ ಯುದ್ಧ ಏನು ಮಾಡೋವಂಥ ಪರಿಸ್ಥಿತಿಲಿಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವರೇ, ದಯವಿಟ್ಟು ನೀವು ಅಫೀಸ್ಮೆಂಟ್ ರಾಜಕಾರಣನ ಬಿಟ್ಕೊಡಿ. ಸಿದ್ದರಾಮಯ್ಯ ಅವರೇ, ಇನ್ನು ಯಾವಾಗ ಯುದ್ಧ ಮಾಡಬೇಕು ಹೇಳಿ ಸಿದ್ದರಾಮಯ್ಯನವರೇ, ದಯವಿಟ್ಟು ಇನ್ನು ಯಾವಾಗ ಏನು ಹೆಂಗೆ ಯುದ್ಧ ಮಾಡಬೇಕು ಹೇಳಿ. ಆಯಿತು, ಅದೇ ಜಾಗದಲ್ಲಿ ನಮ್ಮನೆ ಹೆಣ್ಮಕ್ಳು, ನಿಮ್ಮನೆ ಹೆಣ್ಮಕ್ಳು, ನಿಮ್ಮ ಮಗನೋ ಮೊಮ್ಮಗನೋ ಇದ್ದಿದ್ದರೆ ನಿಮಗೆ ಯಾವ ರೀತಿ ಆಗ್ತಾಯಿತ್ತು? ಸಿದ್ದರಾಮಯ್ಯ ಅವರೇ, ನೀವು ಹೋಗಲಿ ನಿಮ್ಮ ಸ್ಟ್ಯಾಂಡಿಗೆ. ಯಾವುದು ನಾನು ಯುದ್ಧ ಏನೇ ಆಗಲಿ, ಈಗ ನಾವು ಕೆಲವೊಂದನ್ನ ವಹಿಸ್ಕೊಳ್ತೀವಿ. ನಾವು ಏನಾದ್ರೂ ಈಗ ಪ್ರಜ್ವಲ್ ವಿಷಯದಲ್ಲಿ ಇರ್ಬೋದು, ನಾವು ಹೇಳ್ತೀವಿ ಹೌದಪ್ಪ ಅವ್ನು ತಪ್ಪು ಮಾಡಿದರೆ ಮಾಡಲಿ, ಅಲ್ಲಿವರೆಗೆ ಅದು ಕೋರ್ಟಲ್ಲಿದೆ. ಅಥವಾ ಏನೋ ನಾವು ಅವ್ನ ಪರವಾಗೇ ಮಾತಾಡ್ತೀವಿ, ಅವ್ನು ಇದೇ ನಿಮ್ಗೆ ಆ ಥರನೂ ಇಲ್ವಲ್ರಿ ಸಿದ್ದರಾಮಯ್ಯ ಅವರೇ? ಎರಡು ನಾಲ್ಗೆ ರಾಮಯ್ಯನವರೇ, ದೋಖಾ ನಾಲ್ಗೆ ರಾಮಯ್ಯನವರೇ, ಎರಡಕ್ಕೆ ರಾಮಯ್ಯನವರೇ, ಯಾವ ವಿಷಯದಲ್ಲಿ ನೀವು ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಅಂದ್ರಿ, ಮತ್ತೆ ಬಂದು ನಿಂತ್ರಿ. ನನಗೆ ಮುಖ್ಯಮಂತ್ರಿ ಗಾದಿ ಬೇಡ ಅಂತ ಅಂದ್ರಿ, ಬಂದ್ರಿ. ಅದಾದ ಮೇಲೆ ಇದು ಲಿಂಗಾಯತರೆ ನಾನು ಮಾಡಿದ್ದೆ ಕರೆಕ್ಟು ಅಂತ ಅಂದ್ರಿ. ವರ್ಣದಲ್ಲಿ ಹೋಗಿ ಲಿಂಗಾಯತರೆ ಕ್ಷಮಿಸ್ಬಿಡಿ ಅಂತ ಕೇಳಿದ್ರಿ. ನಾನು ಭ್ರಷ್ಟಾಚಾರ ಮಾಡೇ ಇಲ್ಲ, 14 ಸೈಟು ಅದು ಕಾನೂನು ಬದ್ಧವಾಗಿದೆ, ನಾನು ಯಾಕ್ರಿ ಕೊಡ್ಬೇಕೇನ್ರಿ, 362 ಕೋಟಿ ಕೊಡಿ ಅಂತ ಹೇಳಿದ್ರಿ. ನೋಡಿದ್ರೆ ಸಿದ್ದರಾಮಯ್ಯನವರೇ 14 ಸೈಟ್ ವಾಪಸ್ ಕೊಟ್ರಿ. ಏನು ರೀ, ಯಾಕೆ ಹಿಂಗೆ? ಯು ಆರ್ ಅನ್ಫಿಟ್ ಸಿದ್ದರಾಮಯ್ಯ ಅವರೇ, ನೀವು CM ಆಗೋದಕ್ಕೆ ಯು ಆರ್ ಅನ್ಫಿಟ್ ಸಿದ್ದರಾಮಯ್ಯ ಅವರೇ. ದಯವಿಟ್ಟು ಜನಗಳೇ, ವಿಜಯೇಂದ್ರ, ನೀವೇನೋ ತುಂಬ ಸಹಚರು ಅಂತ ಹೇಳ್ತಾ ಇಲ್ಲ. ವಿಜಯೇಂದ್ರ ಆಗಲಿ, ಯಡಿಯೂರಪ್ಪ ಆಗಲಿ, ಕುಮಾರಸ್ವಾಮಿ ಅವರಾಗಲಿ, ನನ್ನ ಹೆಮ್ಮೆಯ ಕುಮಾರಸ್ವಾಮಿ, ದೇವೇಗೌಡರು, ಅಲ್ಲ ಸಿಸ್ಟಮಲ್ಲಿ ಎಲ್ಲರೂ ಅದೇ ತುಪ್ಪು. ಆದರೆ ಇರೋದ್ರಲ್ಲಿ ದಿ ಬೆಸ್ಟು ನನ್ನ ಕುಮಾರಸ್ವಾಮಿ. ದಯವಿಟ್ಟು ವಿಜಯೇಂದ್ರ ಅವರೇ, ವಿಜಯೇಂದ್ರ, ನಿಮ್ಮ ಕೈ ಮುಗಿದು ಮನವಿ ಮಾಡಿ ಕೇಳ್ಕೊಳ್ತೀನಿ. ಯತ್ನಾಳು, ನಿಮ್ಮ ಜಗಳಗಳಿಂದ ಲಿಂಗಾಯತ ರೋಟು ಒಡೆದು ಛಿದ್ರ ಆಗಿ ಇವರು ಬರೋಂಗಾಗುತ್ತೆ. ಅಧಿಕಾರ ಬಂದಮೇಲೆ ಏನಾರ ಕಚ್ಚಾಡ್ರಯ್ಯ. ಸಿಂಹ ಅವರೇ, ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀನಿ. ಇನ್ನೆಷ್ಟು ಅಮಾಯಕ ಹೆಣಗಳು ಇಂಥ ಸರ್ಕಾರ ಇದ್ದರೆ ಬರಬೇಕು. ಆಮೇಲೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಇಟ್ಸ್ ಎ ಫೇಲ್ಯೂರ್ ಅಲ್ವಾ? ನಾನು ಅದನ್ನು ಹೇಳಿದ್ದು, ಅದನ್ನು ನಾನು ಮೋದಿ ಅವ್ರದ್ದು ಫೇಲ್ಯೂರು ಅಂತ ಹೇಳಿದೆ ಅಂತ ಹೇಳ್ತಾರೆ. ಅವ್ರ ಭಾಷೆಯಲ್ಲಿ ಹೇಳಬೇಕು ಅಂದರೆ. ಆಯ್ತಪ್ಪ ಸಿದ್ದರಾಮಯ್ಯ ಅವರೇ, ಈಗ ನಿಮ್ಮದು ಕೆಫೆ ಬ್ಲಾಸ್ಟ್ ಆಯ್ತಲ್ಲ, ನೀವೇ ಇದಲ್ಲ, ಹಂಗಾರೆ ನೀನು ರಾಜೀನಾಮೆ ಕೊಡಬೇಕಲ್ವ ಸಿದ್ದರಾಮಯ್ಯ ಅವರೇ? ಕೊಟ್ಟಪ್ಪ ರಾಜೀನಾಮೆನ? ಅಯ್ಯೋ, ನೀವು ನಿಮ್ಮ ಸ್ಟೈಲು, ನೀವು ದಯವಿಟ್ಟು ಮರ್ಯಾದೆ ಕೊಡ್ರಿ. ಯಾರೇ ಆಗಲಿ ಮಿನಿಮಮ್ ಕರ್ಟಸಿ ಮರ್ಯಾದೆ ಕೊಡಿ. ಆಯಿತು, ಅಲ್ಲಿ ಹೋಗಿ ನಾನು ಅದನ್ನು ಉದಾಹರಣೆ ಕೊಟ್ಟನಲ್ಲ. ಈಗ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇರ್ತೀವಿ, ತಡೆಯಂಡಮಾಲು, ಕೋಟೆ ಬೆಟ್ಟದಲ್ಲಂತೂ ಯಾರೂ ಇರೋದೇ ಇಲ್ಲ. ಒಂದು ಚಾಕ್ ಹೊಡಿತಾರೆ, ಏನು ಮಾಡೋಕ್ಕಾಗೋದು? ಮಾಡಲೇಬೇಕು ಅಂದರೆ ಏನು ಬೇಕಾರ ಮಾಡ್ಬೋದು, ಹೆಂಗೆ ಬೇಕಾರ ಮಾಡ್ತಾರೆ. ಆಯಿತು, ಈಗ ಆಗೋಗಿದೆ, ಅದಕ್ಕೆ ನೀನು ಬೆಂಬಲವಾಗಿ ನಿಲ್ಲಪ್ಪ. ಅದು ಬಿಟ್ಬಿಟ್ಟು ಅವ್ರ ಪರವಾಗಿ ಯುದ್ಧ ಬೇಡ, ಹೆಕ್ಕಿ ಹೊಡಿತಾರೆ, ಅದು ಬೇರೆ ಆಯಿತಾ? ಅವತ್ತು ನೀವು ಡಿಪ್ರೆಷನ್ಗೆ ಹೋಗ್ತೀರ, ಅಯ್ಯೋ ನನ್ನ ಮುಸಲ್ಮಾನ್ ಬಂಧುಗಳದ್ದು ಹಿಂಗೆ ಆಗೋಯ್ತಲ್ಲ ಅಂತ. ಯಾರೇ ಆಗಿರಲಿ, ಅವನು ಹಿಂದೂ ಆಗಿರಲಿ, ಮುಸಲ್ಮಾನ್ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಮನುಷ್ಯ ಅವನು ಫಸ್ಟು. ಟೆರ್ರಿಸ್ಟ್ ಆದರೆ ಅವನು ತಪ್ಪ, ಅವನು ಟೆರ್ರಿಸ್ಟ್, ಅವನು ಯಾವನಾರ ಆಗಿರಲಿ ರೀ, ಹೆಕ್ಕಿ ಹೊಡೀರಿ, ಹೆಕ್ಕಿ ತೆಗೀರಿ. ಗೊತ್ತಾಯ್ತಾ ಸಿದ್ದರಾಮಯ್ಯ ಅವರೇ, ಎರಡು ನಾಲ್ಗೆ ರಾಮಯ್ಯನವರೇ, ದೋಖಾ ನಾಲ್ಗೆ ರಾಮಯ್ಯನವರೇ. ದಯವಿಟ್ಟು ಯೋಚನೆ ಮಾಡಿ ಮಾತಾಡಿ. ನಿನ್ನಂಥವನ್ನೂ ಮುಖ್ಯಮಂತ್ರಿಯಾಗಿ ನಮ್ಮ ರಾಜ್ಯದ ಜನತೆ ನಿನ್ನ ಹೈಕಮಾಂಡು ಏನೋ ಅಂತ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರೇ, ನಮಸ್ಕಾರ ಸ್ನೇಹಿತರೆ. ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ ಸೈನಿಂಗ್ ಆಫ್, ನಿಮ್ಮ ಕಾರ್ತಿಕ್.